ಹಲೋ ಫ್ರೆಂಡ್, ನೀವೆಲ್ಲ ಹೇಗಿದ್ದೀರಾ? ನಾನು ಇವತ್ತಿನ ದಿನ ನಿಮಗೆ ಇಂಗ್ಲೀಷ್ ಸ್ಪೆಲ್ಲಿಂಗ್ ಕಲಿಯಿರಿ, ಲರ್ನ್ ಇಂಗ್ಲೀಷ್ ಸ್ಪೆಲ್ಲಿಂಗ್ ಅನ್ನೋ ಒಂದು ಪುಸ್ತಕದ ಬಗ್ಗೆ ಹೇಳ್ತೀನಿ. ನನ್ನ ಹೆಸರು ಮೋನಿಶ್ ಕುಮಾರ್ ಅಂತ. ನನಗೆ 8 ವರ್ಷಗಳ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಬಹಳಷ್ಟು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಇಂಗ್ಲೀಷ್ ಸ್ಪೆಲ್ಲಿಂಗ್ಸ್ ನಾವು ತಪ್ಪಾಗಿ ಬರಿತೀವಿ. ಈ ಥರ ಯಾಕೆ ತಪ್ಪಾಗಿ ಬರಿತೀವಿ ಮತ್ತು ಇದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡಬೇಕು ಮತ್ತು ಈ ಒಂದು ಪುಸ್ತಕದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಸೊ ಈಗ ನೀವು ಗಮನಿಸಿರ್ಬೋದು, 6ನೇ ಕ್ಲಾಸ್ನ ನಂತರ ನಾವು ಹಿಂದಿ ಭಾಷೆಯನ್ನು ಕಲಿತೀವಿ. 1ನೇ ತರಗತಿಯ ನಂತರನೂ ನಾವು ಕನ್ನಡ ಭಾಷೆಯನ್ನು ಕಲ್ತಿರ್ತೀವಿ. ಈ ಕನ್ನಡ ಮತ್ತು ಹಿಂದಿ ಭಾಷೆಗಳನ್ನು ನಾವು ಬೇಗ ಕಲಿತೀವಿ. ಇದಕ್ಕೆ ಕಾರಣ ಏನಾಗಿರ್ತೈತಿ ಅಂದ್ರೆ ಹಿಂದಿ ಮತ್ತು ಕನ್ನಡದಲ್ಲಿ ಬರುವಂಥ ಅಕ್ಷರಗಳ ಹೆಸರುಗಳು ಮತ್ತು ಉಚ್ಚಾರಗಳು ಒಂದೇ ಆಗಿರುತ್ತೆ. ಅದೇ ಇಂಗ್ಲೀಷ್ನಲ್ಲಿ ಬರುವಂಥ ಆಲ್ಫಾಬೆಟ್ಸ್ಗಳ ಹೆಸರು ಮತ್ತು ಉಚ್ಚಾರ ಬೇರೆ ಬೇರೆ ಆಗಿರುತ್ತೆ. ಉದಾಹರಣೆಗೆ ಎ ಅನ್ನೋ ಒಂದು ಲೆಟರ್ನ ನಾವು ತೊಗೊಂಡ್ವಿ ಅಂದರೆ ಎ ಅನ್ನೋದು ಹೆಸರಾಗಿರುತ್ತೆ, ಬಟ್ ಅದರ ಉಚ್ಚಾರ ಅ ಆಗಿರುತ್ತೆ, ಆ ಆಗಿರುತ್ತೆ, ಎ ಆಗಿರುತ್ತೆ, ಆ ಆಗಿರುತ್ತೆ. ಈ ಥರ ಬೇರೆ ಬೇರೆ ಆಗಿರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಇಂಗ್ಲೀಷ್ ಭಾಷೆಯನ್ನು ಕಲಿಯೋದು ನಮಗೆ ಕಷ್ಟ ಆಗುತ್ತೆ. ಸೊ ಹಾಗಿತ್ತಂದರೆ ಇದಕ್ಕೆ ಸೊಲ್ಯೂಷನ್ ಏನು ಅಂತಂದು, ಅಮೇರಿಕಾ, ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ದೇಶಗಳಲ್ಲಿ ಇಂಗ್ಲೀಷ್ ಭಾಷೆಯನ್ನು ಕಲಿಸೋದಕ್ಕೋಸ್ಕರ ಒಂದು ಚೆನ್ನಾಗಿರುವಂಥ ಮೆಥಡ್ನ ಫಾಲೋ ಮಾಡ್ತಾರೆ. ಅದಕ್ಕೆ ಏನಂತ ಕರಿತೀವಿ ಅಂದರೆ ನಾವು ಫೋನಿಕ್ಸ್ ಮೆಥಡ್ ಅಂತ ಕರಿತೀವಿ. ನಾನು ಈ ಫೋನಿಕ್ಸ್ ಮೆಥಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇಂಗ್ಲೀಷ್ ಸ್ಪೆಲ್ಲಿಂಗ್ಸ್ಗಳನ್ನು ಯಾವ ಥರ ಕಲಿಬೇಕು ಅನ್ನೋದ್ರ ಬಗ್ಗೆ ಒಂದು ಪುಸ್ತಕವನ್ನು ಮಾಡಿದ್ದೀನಿ. ಈ ಒಂದು ಪುಸ್ತಕ ಎಸ್ಪೆಷಲಿ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್ ಮತ್ತು ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ ಬಹಳಷ್ಟು ಉಪಯೋಗಕಾರಿ ಆಗಿದೆ. ಸೊ ನೀವು ಇದರಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ರಿ. ಸೊ ಮೊದಲಿಗೆ ಈ ಒಂದು ಪುಸ್ತಕ ಹೇಗೆ ಉಪಯೋಗ ಮಾಡಬೇಕು ಅನ್ನೋದನ್ನ 1ನೇ ಪೇಜ್ನಲ್ಲೇ ಕೊಟ್ಟಿದ್ದೀವಿ. ಸೊ ಇದರ ನಂತರ ಇಲ್ಲಿ ಯೂನಿಟ್ಸ್ಗಳಿದವು. ಇಂಗ್ಲೀಷ್ ಭಾಷೆಯಲ್ಲಿ 44 ಬೇರೆ ಬೇರೆ ಉಚ್ಚಾರಗಳು ಬರ್ತವೆ. ಈ ಎಲ್ಲ ಉಚ್ಚಾರಗಳಿಗೆ ಸಂಬಂಧಪಟ್ಟಿರುವಂಥ ಎಕ್ಸಾಂಪಲ್ಸ್ ವರ್ಡ್ಸ್ಗಳನ್ನು ಸಹಿತ ನಾವಿಲ್ಲಿ ಕೊಟ್ಟಿದ್ದೀವಿ. ಫಸ್ಟಿಗೆ ಇಂಗ್ಲೀಷು ಭಾಷೆಯಲ್ಲಿ ಬರುವಂಥ 26 ಅಕ್ಷರಗಳು ಮತ್ತು ಅದರ ಉಚ್ಚಾರಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ನಂತರ ಎಕ್ಸಾಂಪಲ್ಸ್ಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಒಟ್ಟು 44 ಅಧ್ಯಾಯಗಳದವು. ಪ್ರತಿಯೊಂದು ಅಧ್ಯಾಯದಲ್ಲಿ ಸಹಿತ ಒಂದು 20ರಿಂದ 40 ವರ್ಡ್ಸ್ಗಳದವು. ಅಂದರೆ ಈ ಪೂರ್ತಿ ಪುಸ್ತಕದಲ್ಲಿ 1500 ವರ್ಡ್ಸ್ಗಳಿದವು. ಸೊ ಈ ಒಂದು ಪುಸ್ತಕ ಏನಿದೆ ಅಲ್ಲ, ಬಹಳ ಉಪಯೋಗಕಾರಿ ಆಗಿರುವಂಥ ಪುಸ್ತಕ ಆಗಿದೆ. ಈ ಒಂದು ಪುಸ್ತಕ ನಿಮಗೆ ಬೇಕಾಗಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಈ ಪುಸ್ತಕವನ್ನು ಪರ್ಚೇಸ್ ಮಾಡ್ಬೋದು. ಈ ಒಂದು ಪುಸ್ತಕ ಎಸ್ಪೆಷಲಿ ಇಂಗ್ಲೀಷ್ ಸ್ಪೆಲ್ಲಿಂಗ್ ಕಲಿಯಿರಿ ಅನ್ನೋದ್ರ ರಿಲೇಟೆಡ್ ಅಥವಾ ಇಂಗ್ಲೀಷ್ ಸ್ಪೆಲ್ಲಿಂಗ್ ಕಲಿಯೋದಕ್ಕೆ ಯಾವುದೇ ಥರದ ಪುಸ್ತಕಗಳು ಈಗ ಮಾರುಕಟ್ಟೆಯಲ್ಲಿಲ್ಲ. ಸೊ ನಾನು ಆ ಥರ ಆಗಿಬಿಟ್ಟು ನಾನು ಈ ಒಂದು ಪುಸ್ತಕವನ್ನು ಬರೆದಿದ್ದೀನಿ. ನಿಮಗೆ ಈ ಪುಸ್ತಕ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸಿರ್ತೀನಿ. ಸೊ ಧನ್ಯವಾದಗಳು ಫ್ರೆಂಡ್ಸ್. ಸೊ ಥ್ಯಾಂಕ್ ಯು.